ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ, ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ, ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ, ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ, ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿದ್ದಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ.
ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿರ್ತಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿರ್ತಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿರ್ತಾರೆ. ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ನಿನ್ನೆ ಪೂಜೆ ಸಲ್ಲಿಸಿದ್ದಾರೆ. ಇದೆಲ್ಲ ಸಹಜನೆ. ಗೋಪಾಲಕೃಷ್ಣ ಬೇಳೂರು ಆಗ್ಬೇಕಂತ ನಮ್ಮ ಅಭಿಮಾನಿಗಳು ಮಂತ್ರಿ ಆಗ್ಬೇಕಂತ ಬಹಳ ಕಡೆ ಹರಕೆ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಮಾನಿಗಳು ಈಗ ಹರಕೆ ಮಾಡ್ಕೊಳ್ಳೋದು ಸಹಜ. ಅದಕ್ಕೆ ಹಂಗಾದ ತಕ್ಷಣನೇ ಅವ್ರು ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೈಕಮಾಂಡ್ ಇದೆ, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಇದರಲ್ಲೇ ಅಂತ ಏನ್ ಸಮಸ್ಯೆ ಏನ್ ನನ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಜನ ಹರಕೆ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅವ್ರು ಹರಕೆ ಮಾಡ್ಕೊಳ್ತಾರೆ, ಅವ್ರ ಕಡೆಯವರು ಹರಕೆ ಮಾಡ್ಕೊಂಡಿದ್ದಾರೆ. ನಾನು ಮಂತ್ರಿ ಆಗ್ಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಹರಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಈಗ ಆಗ್ಬೇಕಲ್ಲ. ಅದೆಲ್ಲ ದೇವರು ಆಶೀರ್ವಾದ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಅವೆರಡು ಆದ್ರೆ ಖಂಡಿತ ಆಗುತ್ತಪ್ಪ. ನಾವೇನ್ ಬೇಡ ಅನ್ನೋದಲ್ಲ. ಯಾರು ಮುಖ್ಯಮಂತ್ರಿ ಆಗೋದು ಇದೆ ಅದು ಅವ್ರ ಅದೃಷ್ಟದ ಮೇಲೆ ಆಗ್ತಾರೆ. ಅದೆಲ್ಲ ಅವ್ರವ್ರ ಅಭಿಮಾನ ಪೂರ್ವಕ ಮಾಡ್ಕೊಂಡಿರ್ತಾರೆ.